ವಿದೇಶದಲ್ಲಿರೋ ಪ್ರಜ್ವಲ್ ರೇವಣ್ಣ ಸ್ವದೇಶಕ್ಕೆ ವಾಪಸ್ ಆಗೋದು ಕನ್ಫರ್ಮ್ ಆಗಿ ಹೋಗಿದೆ. ಹೇಳಿದ ಮಾತಿನಂತೆ ಸಂಸದ ಭಾರತಕ್ಕೆ ವಾಪಸ್ ಆಗೋ ಮನಸ್ಸು ಮಾಡಿದ್ದಾರೆ. ಏ ಮಾಮ ಸೈಲೆಂಟ್ ಆಗಿ ಬಂದ್ಬಿಟ್ಟೆ. ಹೊರಗಡೆ ದೊಂಬರಾಟ ನಡೀತಾ ಐತೆ, ಕೇಳಿಸಿಲ್ವಾ ನಿನ್ಗೆ? ಎಸ್ಐಟಿ ಬಿಗಿಗೊಳಿಸಿದ ಬಂಧಕ್ಕೆ ಬಗ್ಗಿದ್ದಾರೆ. ಈಗಾಗಲೇ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಗಂಟು ಮೂಟೆ ಸಮೇತ ಬೆಂಗಳೂರಿಗೆ ಬರೋದಕ್ಕೆ ಸಜ್ಜಾಗಿದ್ದಾರೆ. ನೀನೇನಾದ್ರೂ ಈ ಗೆಟಪ್ ನಾಗ ಬಂದ್ಬಿಟ್ರೆ ನಿನಗೆ ಮೊದಲು ಹಾಕೋದು ಪಟಾಕಾತ್ರ ತಪ್ಪಿಸ್ಕೊಂಡು ಜಂಗಲ್ ಕಣಿವೆ ದಾಟಾಯ್ತು. ಇನ್ನು ಬಾಂಬೆಗೆ ಹೋಗಿ ಡೈರೆಕ್ಟರ್ ಆಗೋದೊಂದೇ ಬ್ಯಾಲೆನ್ಸ್. ಅಶ್ಲೀಲ ಆರೋಪ ಹೊತ್ತು 1 ತಿಂಗಳು ಪ್ರಜ್ವಲ್ ರೇವಣ್ಣ ಕಣ್ಮರೆಯಾಗಿದ್ರು. ಎಚ್ಡಿಕೆ ವಾಪಸ್ ಬರುವಂತೆ ಕರೆ ಕೊಟ್ಟರು ಫಲಿಸಿರ್ಲಿಲ್ಲ. ಎಚ್ಡಿಡಿ ಪತ್ರ ಬರೆದ್ರು ಚಪ್ಪಯ್ಯ ಅಂದಿರ್ಲಿಲ್ಲ. ಇದೆಲ್ಲ ಕಾಮನ್ ಕಂಡ್ರ, ಏನ್ ಫಸ್ಟ್ ಟೈಮ್. ಆದ್ರೀಗ ಮರ್ಯಾದೆಗೆ ಅಂಜಿಯೋ ಅಥವಾ ಚಿಕ್ಕಪ್ಪ ತಾತನ ಕರೆಯೋಲಿಗೋ ಪ್ರಜ್ವಲ್ ಬೆಂಗಳೂರಿಗೆ ಬರಲು ಸಜ್ಜಾಗಿದ್ದಾರೆ. ಯಾವ್ದೋ ಜಾತ್ರೆಯಲ್ಲಿ ಇಲ್ಲಿ ಪಾಷಾಣ ಮಾರೋಂತರ ಇದಾನೆ, ಕೋಟಿಗಟ್ಲೆ ಮಾತಾಡ್ತಾನೆ. ವಿದೇಶದಿಂದ ಹಾರಿ ಸ್ವದೇಶಕ್ಕೆ ಬರಲು ಟಿಕೆಟ್ ಬುಕ್ ಮಾಡಿದ್ದಾರೆ. ಟೆನ್ಷನ್ ಅಲ್ಲಿ ಇದೆಯಾ? ಕಾರ್ ತರ ಗುರು, ಅದೆಲ್ಲ ಹೋಲ್ಸೇಲ್ ಆಯ್ತು. ನನಗೆ 4 ಡ್ರೈವರ್ಸ್, 1 ಪ್ಯಾಸೆಂಜರ್ ಇರೋ ಗಾಡಿ ಬೇಕು. ಬೆಂಗಳೂರಿಗೆ ಬರಲು ಪ್ರಜ್ವಲ್ ರೇವಣ್ಣ ಫ್ಲೈಟ್ ಬುಕ್. ಲುಫ್ತಾನ್ಸಾ ಏರ್ಲೈನ್ಸ್ ನಲ್ಲಿ ಸಂಸದನ ಟಿಕೆಟ್ ಕನ್ಫರ್ಮ್. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮೇ 31ಕ್ಕೆ ನಾನು ಬರ್ತಿದ್ದೇನೆ ಅಂತ ಪ್ರಜ್ವಲ್ ರೇವಣ್ಣ ವಿಡಿಯೋ ಹರಿಬಿಟ್ಟಿದ್ದಾರೆ. ಹಲವು ಬಾರಿ ಎಸ್ಐಟಿಗೆ ಕಾಗೆ ಹಾರಿಸಿದ್ದ ಸಂಸದ ಈ ಬಾರಿ ಬರುವುದು ಕನ್ಫರ್ಮ್ ಆಗಿದೆ. ಜರ್ಮನಿಯ ಮ್ಯೂನಿಚ್ನಿಂದ ಪ್ರಜ್ವಲ್ ರೇವಣ್ಣ ವಾಪಸ್ ಬರಲು ಟಿಕೆಟ್ ಬುಕ್ ಮಾಡಿದ್ದಾರೆ. ಲುಫ್ತಾನ್ಸಾ ಏರ್ಲೈನ್ಸ್ ಮೂಲಕ ಪ್ರಜ್ವಲ್ ರೇವಣ್ಣ ಬಿಸಿನೆಸ್ ಕ್ಲಾಸ್ ಟಿಕೆಟ್ ಬುಕ್ ಮಾಡಿದ್ದು, ಸಂಸದ ಬುಕ್ ಮಾಡಿರೋ ಫ್ಲೈಟ್ ಟಿಕೆಟ್ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ನಿನಗೆ ಬಂತು ಟೈಮು. ಮೂಟೆ ಕಟ್ತಾರೆ. ಯಾವ ಮೋರಿ, ರಸ್ತೆ, ರೈಲ್ವೆ ಕಮ್ಮಿ ಮೇಲಿನ ತಲೆ ಸಿಗುತ್ತೋ ಗೊತ್ತಿಲ್ಲ. ನಾಳೆ ಮಧ್ಯರಾತ್ರಿ 12:30ಕ್ಕೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ಗೆ ಸಂಸದ ಪ್ರಜ್ವಲ್ ರೇವಣ್ಣ ಬಂದಿಳಿಯಲಿದ್ದಾರೆ. ಆದಿಶಕ್ತಿ, ಪರಾಶಕ್ತಿ, ಜಗನ್ಮಾತಾ, ಚಂಡಿ, ಚಾಮುಂಡೇಶ್ವರಿ 40 ಕೆಜಿ ಗಂಟು ಮೂಟೆ ಸಮೇತ ಪ್ರಜ್ವಲ್ ವಾಪಸ್. ನವೆಂಬರ್ 30ರವರೆಗಿದೆ ಪಾಸ್ಪೋರ್ಟ್ ಅವಧಿ. ತಪ್ಪು ನಿಂದಲ್ಲಪ್ಪ, ತಪ್ಪು ನಂದೇ. ಹೋಗಿ ಬಂದು ನಿಮ್ಮಂತವ್ರ ಕೈಲಿ ನಾನು ಸಿಕ್ಕಾಕೋತೀನಲ್ಲ, ನಂದೇ ತಪ್ಪು ಕಣ. ಬರೋಬ್ಬರಿ 1 ತಿಂಗಳ ಕಾಲ ಜರ್ಮನಿಯಲ್ಲಿ ವಾಸ್ತವ್ಯ ಹೂಡಿದ್ದ ಪ್ರಜ್ವಲ್ ಗಂಟು ಮೂಟೆ ಸಮೇತ ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ. ಪ್ರಿನ್ಸಿಪಲ್ ಆಗಿದ್ದು ಪ್ರಯೋಜನ ಏನು ಸರ್? ವಾಟ್ ಇಸ್ ದ ಯೂಸ್? ಸರ್, ನೀವು ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ನಾನು ರಿಯಾಕ್ಷನ್ ತೋರಿಸಬೇಕಾಗುತ್ತೆ. ಸರ್, ಯು ಆರ್ ರಿಯಲಿ ಅನ್ಫಿಟ್ ಟು ಸಿಟ್ ಇನ್ ದಿಸ್ ಚೇರ್ ಸರ್. ಪ್ಲೀಸ್ ಗೆಟ್ ಸರ್, ಪ್ಲೀಸ್ ಗೆಟ್ ಔಟ್. ಸುಮಾರು 40 ಕೆಜಿ ಭಾರದ ಲಗೇಜ್ನ ಹೊತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆಗಲಿದ್ದಾರೆ. ಇವತ್ತು ನಿಂಗೆ ಏನಾಗ್ಬಿಟ್ಟದ್ಲ? ನಿನ್ಗೆ ಯಾವ್ದೋ ಉಚ್ಚಿ ಚಿಡ್ಕೊಬಿಟ್ಟದೆ. ಓಟಿ ಆಯ್ತು, ನಿನ್ಗೆ ಹಾಕಿದ್ರೆ ತಗೊಂಡು ಹುಚ್ಚಾಸ್ಪತ್ರೆಗೆ ಸೇರಿಸಬೇಕಾಗ್ತದೆ. ಇನ್ನು ಪ್ರಜ್ವಲ್ ರೇವಣ್ಣ ಪಾರ್ಲಿಮೆಂಟ್ ಸದಸ್ಯನಾಗಿದ್ದು ರಾಜತಾಂತ್ರಿಕ ಪಾಸ್ಪೋರ್ಟ್ ಹೊಂದಿದ್ದಾರೆ. ಇದರ ಅವಧಿ ಮೇ 30ಕ್ಕೆ ಮುಕ್ತಾಯವಾಗಲಿದೆ. ಹುಟ್ಟಿದ್ರೆ ಇಂತ ಮಗ ಹುಟ್ಟಬೇಕಣ. ಏನ್ ನಯ, ವಿನಯ, ದಯಾ, ದಾಕ್ಷಣ್ಯ. ಹೀಗಾಗಿ ಬರ್ತಿದ್ದಾರೆ ಎಂಬ ಮಾತು ಕೇಳಿ ಬಂದಿತ್ತು. ಆದ್ರೀಗ ಪಾಸ್ಪೋರ್ಟ್ ಅವಧಿ ಈ ವರ್ಷಾಂತ್ಯದವರೆಗೂ ಇದೆ ಎಂಬ ಮಾಹಿತಿ ಲಭ್ಯವಾಗಿದೆ. ವಸಿಯಾಮಿ ಕಂಡಿದ್ರೆ ಒಳ್ಳೇದು. ನಮ್ಗೆಲ್ಲ ಚರೋಡಿಯಕ್ಕೆ ಬತ್ತೀಯ ನೀನು. 6 ಸಲ ಫೇಲ್ ಆಗಿರೋದು ನೀನು. ನಿನ್ ಮಕ್ಕೆ ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.